ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ. ಇದೀಗ ಕೆಎಸ್ಆರ್ಟಿಸಿಗೆ ಹೊಸ ಬಸ್ಗಳನ್ನು ಸೇರ್ಪಡೆ ಮಾಡುವ ಮೂಲಕ ಶಕ್ತಿ ಯೋಜನೆಯ ಮಹಿಳೆಯರಿಗೆ ಸರ್ಕಾರ ಮತ್ತಷ್ಟು ಖುಷಿ ಕೊಟ್ಟಿದೆ. ಕೆಎಸ್ಆರ್ಟಿಸಿಗೆ ಕದರ್ ತಂದ ಅಶ್ವಮೇಧ ಹೊಸ ಬಸ್ಗಳು. 100 ಹೊಸ ಬಸ್ಗಳ ಸಂಚಾರಕ್ಕೆ ಸಿಎಂ ಹಸಿರು ನಿಶಾನೆ. ಕುಶಾನ್ ಸೀಟ್, ಕ್ಯಾಮೆರಾ, ಚಾರ್ಜಿಂಗ್ ವ್ಯವಸ್ಥೆ ಹೀಗೆ ಅತ್ಯಾಧುನಿಕ ಸೌಲಭ್ಯ ಇರುವ ಹೊಸ ಬಸ್ಗಳು ರಸ್ತೆಗೆ ಇಳಿದಿವೆ. ಅಶ್ವಮೇಧ ಕ್ಲಾಸಿಕ್ ಹೆಸರಿನ 800 ಹೊಸ ಬಸ್ಗಳು ರಸ್ತೆಗೆ ಇಳಿಯಲಿದ್ದು, ಮೊದಲ ಹಂತದಲ್ಲಿ ನಿನ್ನೆಯಿಂದ 100 ಬಸ್ಗಳ ಓಡಾಟ ಆರಂಭಿಸಿವೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. 52 ಸೀಟ್ಗಳ ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ಉತ್ತಮ ಗುಣಮಟ್ಟದ ಕುಶನ್ ಸೀಟ್ ಹೊಂದಿವೆ. ಜಿಪಿಎಸ್ ಟ್ರ್ಯಾಕಿಂಗ್, ಪ್ಯಾನಿಕ್ ಬಟನ್ ಕೂಡ ಇದೆ. ಮುಂದಿನ ನಿಲ್ದಾಣದ ಬಗ್ಗೆ ಧ್ವನಿವರ್ಧಕಗಳಲ್ಲಿ ಮಾಹಿತಿ ನೀಡುವ ವ್ಯವಸ್ಥೆನೂ ಇದೆ. ಶಕ್ತಿ ಯೋಜನೆಯಿಂದ ದೇವಾಲಯಗಳಿಗೆ ಬಂಪರ್. ರಾಜ್ಯದ ದೇವಸ್ಥಾನಗಳ ಆದಾಯ ದ್ವಿಗುಣ. ಒಂದ್ ಕಡೆ ಹೊಸ ಬಸ್ಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಶುರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಶಕ್ತಿ ಯೋಜನೆಯಿಂದಾಗಿ ದೇಗುಲಗಳ ಆದಾಯವೂ ಡಬಲ್ ಆಗಿದೆ. ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನಕ್ಕೆ ಖರ್ಚು ಮಾಡಬೇಕು ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ವಿ. ಹಿಂದೆ ಎಲ್ಲ ಅಪಪ್ರಚಾರ ಮಾಡೋರು ಬಿಜೆಪಿಯವರು, ಅಲ್ಲಿ ಕೊಟ್ಬಿಡ್ತಾರೆ ಇಲ್ಲಿ ಕೊಟ್ಬಿಡ್ತಾರೆ ಅಂತ ಎಲ್ಲೂ ಕೊಡೋದಿಲ್ಲ. ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಖರ್ಚಾಗಬೇಕು, ಅವ್ರ ಅಕೌಂಟಲ್ಲೇ ಇರಬೇಕು. ಏನೇ ಹೇಳಿ, ಒಂದ್ ಕಡೆ ಹೊಸ ಬಸ್ಗಳು ರಸ್ತೆಗೆ ಇಳಿದಿವೆ. ಮಹಿಳೆಯರ ಆಗಮನದಿಂದ ದೇವಾಲಯಗಳ ಆದಾಯವೂ ದುಪ್ಪಟ್ಟಾಗಿದೆ. ಕಿರಣ್ ಸೂರ್ಯ, ಟಿವಿ9, ಬೆಂಗಳೂರು.